ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು 12:30 ಸಾರಿ, ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಆಫ್ಟರ್ನೂನ್. 12:30 ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಯಾಕಂತಂದರೆ ಮತ್ತೆ ನೈಟು ಜ್ವರ ಬಂದುಬಿಟ್ಟಿತ್ತು ಜಾಸ್ತಿನೇ. ಸೊ ಅದಕ್ಕಾಗಿ ಬೆಳಗ್ಗೆ ಎದ್ದು ವರ್ಕೌಟ್ಸ್ ಮಾಡಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಬಟ್ 5:30 ಎದ್ದಿದ್ದೆ ನಾನು, ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಸೊ ಹಂಗೆ ಮಲ್ಕೊಂಡು ಸುಮ್ಮನೆ ಇದ್ದೆ, ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ಈಗ ಹಾಸ್ಪಿಟ್ಲಿಗೆ ಹೋಗಿ ಬಂದೆ, ನಾನು ನಮ್ಮರು ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಇವಾಗ ಸ್ವಲ್ಪ ಪರವಾಗಿಲ್ಲ, ಇಂಜೆಕ್ಷನ್ ಹಾಕಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಅದಕ್ಕೆ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. 2 ಡೇಸ್ ರೆಸ್ಟ್ ಮಾಡಬೇಕು ಅಂತ ಹೇಳೋರೆ, ಏನೂ ಮಾಡೋಂಗಿಲ್ಲ ಅಂತ ಹೇಳೋರೆ. ಸೊ ಏನು ಕಂಟೆಂಟ್ ಇಲ್ಲ ಅಂತ ಬೇಜಾರಾಗ್ತಿದೆ. ಬಟ್ ಪರವಾಗಿಲ್ಲ, 2 ಡೇಸ್ ಮನೇಲೇ ಇರ್ತೀನಲ್ವ, ರೆಸ್ಟ್ ತಗೊಳ್ಳೋದು ಕೂಡ ವ್ಲಾಗ್ ಮಾಡ್ತೀನಿ. ಅದು ಬಿಟ್ಟರೆ 2 ಡೇಸ್ ಅಲ್ವಾ, ಪರವಾಗಿಲ್ಲ ಅಂತ ನಾನು ಸುಮ್ಮನೆ ಇದ್ದೀನಿ. ಯಾಕಂದರೆ ಮತ್ತೆ ಕನ್ಸಿಸ್ಟೆಂಟ್ ಇಲ್ಲ ಅಂತಂದರೆ ಪ್ರಾಕ್ಟೀಸು ವೇಸ್ಟ್ ಆಗಿಬಿಡೋದು. ಯಾಕಂತಂದರೆ ಇವತ್ತು ಮಾಡಿ ನಾಳೆ ಮಾಡಿ ಇಲ್ಲಾಂದರೆ ಅದು ವೇಸ್ಟು. 2 ದಿನ ಮಾಡಿ 3ನೇ ದಿನ ರೆಸ್ಟ್ ತೊಗೊಂಬಿಟ್ಟು ಮತ್ತೆ ಜ್ವರ ಬಂದರೆ ಅದು ವೇಸ್ಟ್ ಆಗಿಬಿಡುತ್ತೆ, ಪ್ರಾಕ್ಟೀಸ್ 2 ದಿನ ಮಾಡಿದ್ದು. ಸೊ ಅವೆಲ್ಲ ಬೇಡ. 2 ದಿನ ಪರವಾಗಿಲ್ಲ ರೆಸ್ಟ್ ತೊಗೊಬಿಟ್ಟು ಫುಲ್ ಒಂದೇ ಸರಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತಂದಾಗ ಏನೋ ಒಂದಾಗುತ್ತೆ. ಲಾಸ್ಟ್ ಟೈಮು ಹಿಂಗೆ ಆಗಿತ್ತು, ಅದಕ್ಕೆ ಬಿಟ್ಬಿಟ್ಟಿದ್ದೆ. ಬಟ್ ಈ ಸರಿ ಬಿಡಬಾರ್ದು ಅಂತ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆನ್ನೆ ವ್ಲಾಗ್ಸ್ ವ್ಯೂವ್ಸ್ ಎಲ್ಲ ಕಡಿಮೆ ಇದೆ, ಬಟ್ ತಲೆಗೆಡ್ಸ್ಕೊಳ್ಳಲ್ಲ, ಅದಕ್ಕೆಲ್ಲ ಪರವಾಗಿಲ್ಲ. 2-3 ನೋಡಿದ್ರು ನನಗೇನು ಬೇಜಾರಿಲ್ಲ. ಬಟ್ ಯಾರೋ ಫುಲ್ ಇಬ್ಬರು ನೋಡಿ ನನಗೇನೆಲ್ಲ ಸಜೆಷನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ವ್ಲಾಗ್ ವೆಲ್ಕಮಿಂಗ್ ಕೊಟ್ಟಿಲ್ಲ ಅಲ್ವಾ, ಸೊ ಈಗ ವೆಲ್ಕಮಿಂಗ್ ಕೊಡೋಣ. ಹಾಯ್, ಹಲೋ, ನಮಸ್ತೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇನ್ನೊಂದು ಏನಾದರೂ ಆ್ಯಡ್ ಮಾಡಬೇಕು, ಅದಕ್ಕೆ ಯಾರು ಸಜೆಷನ್ಸ್ ಕೊಟ್ಟಿಲ್ಲ. ಅದಕ್ಕೆ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಆ್ಯಡ್ ಮಾಡೋಣ ಅದಕ್ಕೆ. ಆ್ಯಂಡ್ ಎಂಡಿಂಗ್ಗೆ ಸಜೆಷನ್ ಕೊಟ್ಟಿದ್ದಾರೆ, ಎಂಡಿಂಗಲ್ಲಿ ಏನು ಹೇಳಬೇಕು ಏನು ಅಂತ, ಅದನ್ನೇ ಯೂಸ್ ಮಾಡ್ತೀನಿ ಇವತ್ತಿಂದ. ಆ್ಯಂಡ್ ಸಜೆಷನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್. ಆ್ಯಂಡ್ ಇನ್ನೂ ಸ್ವಲ್ಪ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಕೂಡ ಮೋಟಿವೇಟ್ ಆಗುತ್ತೆ, ಇನ್ನೂ ಮಾಡಬೇಕು, ಏನೋ ಒಂದು ಮಾಡಬೇಕು ಅಂತ. ಸೊ ಹೇಳ್ತೀನಿ. ಇನ್ನು ಇವಾಗ ನಮ್ಮಮ್ಮ ಬರಲಿ, ಟಿಫನ್ ಮಾಡಬೇಕು, ಟಿಫನ್ ಮಾಡಿ ಮಾತ್ರ ನುಗ್ಗಬೇಕು. ಸಿಗ್ತೀನಿ. ಎಸ್ ಗಾಯ್ಸ್, ಇವಾಗಿದ್ದೆ, ಆಯಿತು 1 ಅವರ್ ಆಯ್ತಿದ್ದು. ಅಮ್ಮ ನನಗೆ ಶಾವಿಗೆ ಉಪ್ಪಿಟ್ಟು ಮಾಡಿಕೊಟ್ರು, ಬೇರೆ ಏನೂ ತಿನ್ನಲ್ಲ ಅಂತ. ಇವಾಗ ಓಕೆಲ್ಲ, ನೋಡಿದ್ರೆ ಗೊತ್ತಾಗ್ತಿದೆ. ಇಂಜೆಕ್ಷನ್ ಬೀಳೋಗಂಟ ಬಿದ್ದ ಮೇಲೆ ನಾವು ಗೊತ್ತಲ್ಲ, ರೆಡಿ ಆಗಿಬಿಡ್ತೀವಿ. ಟ್ಯಾಬ್ಲೆಟು ನಮಗೆ ಇಂಜೆಕ್ಷನ್ನು ತೊಗೊಂಡೆ. ಇವತ್ತು ನಮ್ಮೂರಲ್ಲಿ ದೇವರು ಏನೋ ಪೂಜೆ ನಡೆಸ್ತಾ ಇದ್ದಾರೆ, ಅದಕ್ಕೆ ಟಮಟೆ ಎಲ್ಲ ಹೊಡೆದ್ರು, ಅದಕ್ಕೆ ಎದ್ಬಿಟ್ಟೆ ಸೌಂಡ್ಗೆ. ಆಮೇಲೆ ಸುದೀಪ್ ಅವ್ರದ್ದು ಹೊಸ ವ್ಲಾಗ್ ಬಿಟ್ಟಿದ್ರು, ನೋಡ್ತಾಯಿದ್ದೆ. ನೋಡಿದಾಗ ಅದು ಖುಷಿ ಆಗ್ತಾಯಿತ್ತು. ಅವರು ಹೋಗಿದ್ದಾರೆ ಅಂದರೆ ಅವ್ರಿಗೆ ಇನ್ವೈಟ್ ಮಾಡ್ತಾರೆ ಒಂದು ಸ್ಟೇಟಿಂದ ಒಬ್ಬರು ಕಾಂಟೆಂಟ್ ಕ್ರಿಯೇಟರ್ ಹೋಗೋ ಥರ. ಸೊ ಅವ್ರು ಹೋಗಿದ್ದಾರೆ, ಖುಷಿ ಆಯಿತು. ಅದೇ ವ್ಲಾಗ್ ನೋಡ್ತಿದ್ದೆ. ಆಮೇಲೆ ನಾನು ವ್ಲಾಗ್ ಮಾಡಬೇಕು ಅಂತ ನೆನಪಾಯಿತು, ಅದಕ್ಕೆ ಆನ್ ಮಾಡಿದೆ. ನೋಡಿ, ಅಲ್ಲಿ ನಮ್ಮ ಅವ್ರ ದೇವಸ್ಥಾನ ಕಾಣಿಸ್ತಿದೆ ಅಲ್ವಾ, ಈ ದೇವರದು ಇವತ್ತು ಏನಂತ ಗೊತ್ತಿಲ್ಲ, ಫಂಕ್ಷನ್ ಇದೆ, ಮಾಡ್ತಾಯಿದ್ದಾರೆ. ನೋಡಿ, ಇದೇ ನಮ್ಮೂರು. ನೋಡಿ, ಕೇಜ್ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ, ಪಾರಿವಾಳ ಕೇಜ್ ಇದೆ ಮಾಡಿದ್ದು. ಒಳಗಡೆ ಎಲ್ಲ ಫುಲ್ಲು ಈ ಕಡೆ ಆ್ಯಂಡ್ ಈ ಕಡೆಗೆ ವುಡನ್ ಬಾಕ್ಸ್ ಮಾಡಿದ್ವಿ. ಇಲ್ಲಿ ಏನು ಗೊತ್ತಾ, ಇದು ಈ ಜಾಗದಲ್ಲಿ ಫುಲ್ಲು ಹೈಟ್ ಛತ್ರಿ ಕಟ್ಟಿದ್ವಿ, ಅದರ ಮೇಲೆ ಬಂದು ಕೂತ್ಕೋತಿದ್ದು. ಆ್ಯಂಡ್ ಅದನ್ನು ಡೌನ್ ಮಾಡಿದ್ರೆ ಇಲ್ಲಿ ಗಂಟ ಬರೋದು ಛತ್ರಿ. ಸೊ ಹಂಗೆ ರೂಢಿ ಮಾಡಿಸಿದ್ದು. ಇನ್ನು ಟಮಟೆ ಹೊಡಿತಾ ಇದ್ದಾರೆ, ಮೇ ಬಿ ಕೇಳಿಸುತ್ತೆ ಅನಿಸುತ್ತೆ ನಿಮಗೆ, ಅಲ್ಲಿಂದ ಕೇಳಿಸುತ್ತೆ. ಇವತ್ತೆಲ್ಲ ಹೊಡಿತಾರೆ ನೈಟೆಲ್ಲ. ನೋಡಿ ಗಾಯ್ಸ್, ಅಲ್ಲಿ ದೇವ್ರು ತೊಗೊಂಡು ಹೋಗ್ತಾ ಇದ್ದಾರೆ. ಹಂಗೆ ಮನೆ ಹತ್ರ ಬರಬೇಕು, ಗೊತ್ತಿಲ್ಲ ಅದು ದೇವರೇ ಬರುತ್ತಾ ಅಥವಾ ಬರ್ತಾರ ಅಂತ ನನಗೆ ಐಡಿಯಾ ಇಲ್ಲ. ನಮ್ಮ ಅಜ್ಜಿನವ್ರನ್ನ ಕೇಳಿದಾಗ ದೇವರೇ ದಾರಿ ತೋರಿಸುತ್ತೆ ಅಂತ ಹೇಳ್ತಾರೆ. ಅದನ್ನು ಹೊತ್ಕೊಂಡಿರೋ 4 ಜನನೂ ಹೇಳ್ತಾರೆ, ಏನೋ ಪವರ್ ಅವ್ರನ್ನ ಎಳಿತಾ ಇರುತ್ತೆ ಆ ಕಡೆ ಈ ಕಡೆ ಅಂತ. ನಂಗೆ ಐಡಿಯಾ ಇಲ್ಲ, ಯಾಕಂದರೆ ನಾನು ಯಾವತ್ತೂ ಗೊತ್ತಿಲ್ಲ. ಸೊ ಆ ಥರ ನೋಡಬೇಕು. ಪ್ರತಿಯೊಂದು ಮನೆಯಲ್ಲೂ ಇವಾಗ ಪೂಜೆ ಮಾಡೋಕ್ಕೆ ಪೂಜೆ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ದೇವರು ಬಂದ ತಕ್ಷಣ ಅವರು ಪೂಜೆ ಮಾಡ್ತಾರೆ. ಸೊ ಆ ಥರ ನೋಡಿ, ಅಲ್ಲಿ ಅವ್ರ ಮನೆ ಹತ್ರ ಹೋಗಿದೆ ದೇವರು.
ನೋಡೋಣ. ನಮ್ಮ ಹತ್ರ ಬಂದರೆ ಮಾಡ್ಬೋದು. ನಮ್ಮಮ್ಮಗೆ ನಾನು ಒಂದು ಹೊಸದು ಇನ್ಸ್ಟಾಗ್ರಾಮ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಟ್ಟಿದ್ದೆ ಗೊತ್ತಾ. ಅದ್ರಲ್ಲಿ ನೋಡಿ ನಂದು ಮತ್ತು ನನ್ನ ಫ್ರೆಂಡ್ ರಂಜಿತ್ ಅವರಿಬ್ಬರಿಗೆ ಅಂದರೆ ನಾನೇ ರೀಲ್ಸ್ ಕಳಿಸಿರೋದು ಅವನಿಗೆ. ಇದರಲ್ಲಿ ನಾನು ರೀಲ್ಸ್ ನೋಡ್ತಾ ಇರ್ತೀನಿ ಅವಾಗ. ನನಗೆ ಮತ್ತು ಅವನಿಗೆ ಮಾತ್ರ ಏನೋ ಕಳಿಸಿದ್ದೆ, ರೀಲ್ಸ್ ಕಳಿಸಿದ್ದೆ. ನಮ್ಮ ರಂಜಿತ್ಗೆ ನಾನು ನಂಬರ್ ಕೊಟ್ಬಿಟ್ಟಿದ್ಯಾ ಅಂತ ಕೇಳ್ತವ್ರೆ. ನಾನು ನಂಬರ್ ಎಂತ ಕೊಟ್ಟೆ ನಾನು ಯೋಚನೆ ಮಾಡ್ತೀನಿ. ನೋಡಿದ್ರೆ ಇದು ಅಕೌಂಟ್ ಅದ್ರಲ್ಲಿ ನಂಬರ್ ಹತ್ರ ಏನಿರಲ್ಲ. ನಿಂದೊಂದು ಅಕೌಂಟು ಅವ್ರು ನೋಡ್ತಾರೆ ಅಷ್ಟೇ. ಇವಾಗ ನಿನ್ನ ಹೆಸ್ರು ಹಾಕಿದ್ರೆ ಎಲ್ಲರೂ ಸಿಗುತ್ತೆ ಅದು. ಆ ಥರ ನಂಬರ್ ಹತ್ರ ಏನು ಬರಲ್ಲ ಅದರಲ್ಲಿ. ಎಷ್ಟು ಇನ್ನೋಸೆಂಟ್ ನಮ್ಮಮ್ಮ, ಏನು ಗೊತ್ತೇ ಇಲ್ಲ. ಗೈಸ್ ಜಸ್ಟ್ ಇವಾಗ ತಾನೇ ಒಂದು ಒಳ್ಳೆ ವಿಡಿಯೋ ಶೂಟ್ ಮಾಡಿದ್ದೀನಿ. ಸೊ ಅದು ಕೂಡ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ 3 ಇನ್ಸ್ಟಾಗ್ರಾಮ್ಸ್ ಇದ್ದಾವೆ. ನನ್ನ ಪರ್ಸ್ನಲ್ ಇನ್ಸ್ಟಾಗ್ರಾಮ್ ಬಂದು ಎಲ್ಲ ಇಲ್ಲಿ ಮೆನ್ಷನ್ ಮಾಡ್ತೀನಿ ಬಿಡಿ. ಪರ್ಸ್ನಲ್ ಒಂದಿದೆ. ಆ್ಯಂಡ್ ಈ ವ್ಲಾಗಿಂಗ್ ಮಾಡೋದನ್ನು ಎಲ್ಲ ಮಿನಿ ವ್ಲಾಗ್ ಮಾಡೋಣ ಅಂತ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೆ, ಅದೊಂದಿದೆ. ಪ್ಲಸ್ ನಂದು ಜಿಮ್ಮು ಮತ್ತು ಮೋಟಿವೇಶನ್ ಒಂದು ಅಕೌಂಟ್ ಇದೆ. 3 ಅಕೌಂಟ್ಸ್ ಇದೆ. ಸೊ ಅದಕ್ಕೂ ಸ್ವಲ್ಪ ಫಾಲೋ ಮಾಡಿಕೊಡಿ ಆ್ಯಂಡ್ ಸಪೋರ್ಟ್ ಮಾಡಿ ಎಲ್ಲೂ ಕೂಡ. ಆ್ಯಂಡ್ ಇವತ್ತು ಇನ್ನೊಂದೇನು ಗೊತ್ತಾ, ನಮ್ಮ ಫ್ರೆಂಡ್ಸ್ ಎಲ್ಲ ಒಳ್ಳೆ ಸಪೋರ್ಟ್ ಕೊಡ್ತಿದ್ದಾರೆ. ನನ್ನ ಫ್ರೆಂಡ್ ಇವಾಗ ಕಾಲ್ ಮಾಡಿದ್ದ, ನನ್ನ ಫ್ರೆಂಡ್ ಹೇಮಂತ್ ಅಂತ. ಅವನು ಕಾಲ್ ಮಾಡಿ ನನಗೆ ಒಳ್ಳೆ ಐಡಿಯಾಸ್ ಎಲ್ಲ ಕೊಟ್ಟ, ಮಾಡೋಣ ನಾವು ಬರ್ತೀವಿ ಜೊತೆಗೆ ಅಂತ. ಸೊ ಅಷ್ಟು ಸಪೋರ್ಟ್ ಇದೆ ಸಾಕು ಗೈಸ್ ನನಗೆ. ಏನು ಬೇಕೋ ಎಲ್ಲ ಮಾಡ್ತೀನಿ ನಾನು. ಸೊ ಸಪೋರ್ಟ್ ಸಿಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಸಪೋರ್ಟ್ ಕೊಡ್ತಿದ್ದಾರೆ. ಕಂಟೆಂಟ್ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ, ಮುಗ್ದಿಲ್ಲ. ಆ್ಯಂಡ್ ಇವತ್ತು ಜ್ವರ ಇತ್ತು, ಏನು ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಬಟ್ ಏನೋ ಮಾಡಿದ್ದೀನಿ. ನಂಗೆ ಗೊತ್ತಿಲ್ಲ ಇದು ಲೆಂತ್ ಇದೆಯೋ ಇಲ್ವೋ ಅಂತ. ಮೇ ಬಿ ಇದು ಅಪ್ರಾಕ್ಸ್ 11 to 12 ಮಿನಿಟ್ಸ್ ಬರ್ಬೋದು ಅಷ್ಟೇ ವ್ಲಾಗು. ನಾನೇನು ಅಂದ್ಕೊಂಡೆ ಅಂದರೆ ನಥಿಂಗ್ ಇಂತ ಸಮಥಿಂಗ್ ಇಸ್ ಬೆಟರ್ ಅಲ್ವಾ. ಏನೂ ಇಲ್ಲದೆ ಇರೋದಕ್ಕಿಂತ ಏನೋ ಒಂದಿದೆ ಅನ್ನೋದು ಓಕೆ ಅಲ್ವಾ. ಅದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಸೊ ಇವತ್ತು 2 ರೀಲ್ ಬಿಡ್ತೀನಿ. ಸೊ ಒಂದು ಎಡಿಟಿಂಗ್ ರೀಲು, ಇನ್ನೊಂದು ಡೈಲಾಗ್ ಮಸ್ತಾಗಿ ಕೊಟ್ಟಿದ್ದೀನಿ. ಡೈಲಾಗ್ ಜಸ್ಟು ಕಾಲಲ್ಲಿ ಮಾತಾಡ್ತಿದ್ದೆ ನನ್ನ ಫ್ರೆಂಡ್ ಜೊತೆ, ಆ ಡೈಲಾಗ್ ಬಂತು. ಸೊ ಅದನ್ನೇ ಯಾರು ಇನ್ನೂ ರೀಲ್ ಬಿಟ್ಟಿಲ್ಲ. ಸೊ ನನ್ನದೇ ಡೈಲಾಗ್ ಹೊಸದಾಗಲಿ ಅಂತ ಅದನ್ನೇ ಹಾಕಿದ್ದೀನಿ. ಸೊ ಅದನ್ನು ನೋಡಿ ಸಪೋರ್ಟ್ ಮಾಡಿ. ಆಮೇಲೆ ಇನ್ನೇನು ಹೇಳಬೇಕು ಅಂದರೆ ಏನೂ ಇಲ್ಲ, ಇನ್ನು ಟೈಮ್ ಆಯಿತು. ಮತ್ತು ಇವಾಗ ಊಟ ಮಾಡಿ ಮಾತ್ರ ನುಂಗಬೇಕು. ಸೊ ನಾಳೆ ವ್ಲಾಗ್ ಚೆನ್ನಾಗಿರುತ್ತೆ ಅನಿಸುತ್ತೆ. ಇವತ್ತು ಹುಷಾರಿರಲಿಲ್ಲ. ನಾಳೆ ಮಾರ್ನಿಂಗ್ ವರ್ಕೌಟ್ ಮಾಡಲ್ಲ, ಸ್ವಲ್ಪ ಕೆಲಸ ಇದೆ ನಾಳೆ. ಕೆಲಸದಲ್ಲಿ ಫೋನ್ ಅಲೋ ಇಲ್ಲ. ಬಟ್ ಏನೋ ವ್ಲಾಗ್ ಮಾಡ್ತೀನಿ ನಾಳೆ. ಕಂಟೆಂಟ್ ಏನಾದರೂ ಹುಡ್ಕೊಂಡು ಮಾಡ್ತೀನಿ ನಾಳೆ, ಬಿಡಲ್ಲ. ಇವತ್ತಾದಂಗೆ ಮಾಡಲ್ಲ ನಾನು. ನಾಳೆ ಏನೋ ಒಂದು ಮಾಡೇ ಮಾಡ್ತೀನಿ. ಆ್ಯಂಡ್ ಇವತ್ತು ನಾನು ವಾಕಿಂಗ್ ಮಾಡಿದ್ದೀನಿ. ವರ್ಕೌಟ್ಸ್ ಎಲ್ಲ ಅದನ್ನು ಮಿಸ್ ಮಾಡಿಲ್ಲ ನಾನು. ಇವತ್ತು ವರ್ಕೌಟ್ ಮಾಡಿಲ್ಲ ಅಂದರೂ ವಾಕಿಂಗ್ ಮಾಡಿದ್ದೀನಿ. ಯಾಕಂದರೆ ಅದೇ ಮಾಡೋಕ್ಕಾಗೋದು. ಎಕ್ಸ್ಟ್ರಾ ರನ್ನಿಂಗ್ ಆಗಲಿ ಬೇರೆ ವರ್ಕೌಟ್ಸ್ ಆಗಲಿ ಏನು ಮಾಡೋಕ್ಕೋದ್ರೂ ಮತ್ತೆ ಜ್ವರ ಒಳಗಿರೋದು ಎತ್ತಾಕೊಳ್ತು ಅಂದರೆ ಮತ್ತೆ ಫಸ್ಟ್ ಹೇಳಿದ್ದಾರೆ ಅಲ್ಲಿ ಡಾಕ್ಟ್ರು, ಹೋಗಿಲ್ಲ ವಾಸಿ ಆಗಿಲ್ಲ ಅಂದರೆ ಬಂದು ಅಡ್ಮಿಟ್ ಆಗಬೇಕು 1 ವಾರ ಅಂತ. ದುಡ್ಡುಗಳಿಲ್ಲ ಸುಮ್ಮನೆ ಇವಾಗೇ ಅಡ್ಮಿಟ್ ಆಗಿಬಿಟ್ಟು ಅವೆಲ್ಲ ಯಾಕೆ ಬೇಕು. 1 ವಾರ ಅಂದರೆ 1 ವಾರ ಕಂಟೆಂಟ್ ಹೋಯ್ತು, ವ್ಲಾಗಿಂಗ್ ಹೋಯ್ತು, ಜಿಮ್ ಹೋಯ್ತು, ಪ್ರಾಕ್ಟೀಸ್ ಹೋಯ್ತು, ಬೇಡ. ಸೊ ಪರವಾಗಿಲ್ಲ, ಇವಾಗ ವಾಸಿ ಆಗಿದೆ. ಇನ್ನು ವಾಸಿ ಮಾಡ್ಕೊತೀನಿ. ನಾಳೆ ನಾಳಿದ್ದು 2 ದಿನ ಟೈಮ್ ಕೊಡಿ. ನೆಕ್ಸ್ಟು ಪಕ್ಕ ಗುರುವಾರ ಅಂದ್ಕೊಳ್ಳಿ. ಗುರುವಾರ ಫಿಕ್ಸು. ಗುರುವಾರದಿಂದ ನಾರ್ಮಲ್ ನಾವು ಮಾರ್ನಿಂಗ್ 4-4:30ಗೆ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅಲ್ಲಿಂದ ವರ್ಕೌಟ್ಸ್ ಎಲ್ಲ ಮಾಡೋಣ. ನಿಮ್ಮ ಸಪೋರ್ಟ್ ಹೀಗೆ ಇರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಈ ಡೈಲಾಗ್ ನನಗೆ ನನ್ನ ಫ್ರೆಂಡ್ ಒಬ್ರು ಹೇಳ್ಕೊಟ್ಟಿದ್ದು. ಸೊ ಅದನ್ನೇ ಹೇಳಿದ್ದೀನಿ. ಸೊ ಅದೇ ಹೇಳ್ತಾ ಥ್ಯಾಂಕ್ ಯು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸ್ಟೇ ಟ್ಯೂನ್ಡ್. 7 ಜನ್ಮದಲ್ಲೂ ಕನ್ನಡ ಕುಲವಾಗಿರುವೆ.